ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ, ಯಾರನ್ನೋ ಅಪ್ಪಾಜಿ ಎನ್ನಬಾರ್ದು ಅಂತ ಹೇಳಿದ್ರಲ್ಲ, ಅದು ಸರಿಯಾಗಿ. ಅಂದ್ರೆ ನಮ್ಮ ದೇಶದ ಕರೆಕ್ಟ್ ಹೇಳೋದು 100% ಕರೆಕ್ಟ್. ಐ ಅಗ್ರಿ ವಿತ್ ಯು. ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವ್ರು ನರೇಂದ್ರ ಮೋದಿ. ಅದಕ್ಕೆ ನಾ ಹೇಳಿದ್ದು, ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು. ಕಾಲು ಹಿಡಿದು ಕಾಲು ಮುಟ್ಟೋದು, ನಾವು ಯಾರಿಗಾದ್ರೂ ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗೆ ಹುಟ್ಟಿರ್ತೀವ್ರ ಗಟ್ಟೆನ. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್, 100% ಕರೆಕ್ಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ, ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ. ವಯಸ್ಸಾದವರಿಗೆ ಗೌರವ ಕೊಡಬೇಕು, ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು, ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು, ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ, ಗೌರವ ಕೊಡ್ಲೇಬೇಕು, ಪ್ರೀತಿಸ್ಲೇಬೇಕು. ಗೊತ್ತಾಯ್ತಾ? ಮನುಷ್ಯರಾಗಿ ಕಾಣ್ಲೇಬೇಕು. ಮನುಷ್ಯರಾಗಿ ಕಾಣದೇ ಇರ್ತಕ್ಕಂಥ ಮನುಷ್ಯತ್ವ ಇದೆಯಲ್ಲ, ಅದನ್ನ ಮನುಷ್ಯತ್ವ ಅಂತ ಕರೆಯಲ್ಲ, ಮೃಗತ್ವ. ಮಾಡಬೇಡಿ. ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ. ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು. ಸರ್, ಒಂದೊಂದ್ಸಾರಿ ವ್ಯಕ್ತಿ ಪೂಜೆ ನಿಮ್ಮಲ್ಲಿ ಇಲ್ವಾ? ಕರೆಕ್ಟ್ ಆಗಿ ಮಾತಾಡ್ತಾರೆ. ಎಲ್ಲಿದ್ರು ವ್ಯಕ್ತಿ ಪೂಜೆ ಇರ್ಲಿಕ್ಕೆ ಮಂತ್ರಿ ಆದ್ರಲ್ಲ. ಕುಟುಂಬ ಪೂಜೆ ಸರಿ, ಅಪ್ಪಾಜಿ ಎಂಬುದು ಕೊಡೋದು, ಅದಕ್ಕೆ ಅಪ್ಪಾಜಿ ಕುಟುಂಬ, ಅದಕ್ಕೆ ಕುಟುಂಬ ಪೂಜೆ ಸರಿ. ಅರವಿಂದ್ ಅವರೇ, ಕುಟುಂಬ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ವ್ಯಕ್ತಿ ಗೌರವ ಅಪ್ಪಾಜಿ ರೆಸ್ಪೆಕ್ಟಬಲ್ ತರ ಕೊಡ್ತೀವಿ. ಆ ತರ ನಿಮ್ ಬಾಯಿಂದ ಬೇಜಾರಾಗ್ತದೆ. ನೀವು ಹಿನ್ನೆಲೆ ಗೊತ್ತು, ಏನ್ ಹೇಳಿದ್ರು ಅಂದ್ರೆ ವ್ಯಕ್ತಿ ಬಹಳವಾಗಿ ಅರ್ಥ ಮಾಡ್ಕೊಳ್ಳಿ.